ಆದೇನವ್ರು ಮಲ್ಕೊಂಡು ಎದ್ದು ನೋಡಿದಾಗ ಹೊಲ ಸ್ವಚ್ಛಾಗಿದ್ದು ನೋಡಿ ಅವರು ಪರೇಶಾನಾಗಿ ಏನಪ್ಪ ಎತ್ತಿಗೆ ನೀರು ಕುಡಿಸಮ್ಮ ಅಂತ ಕಳಿಸ್ಯಾರ ಮುದಿ ಎತ್ತುಗಳಿಗೆ. ಅವ್ರು ಇಲ್ಲಿ ಬಂದು ಈ ಒಂದು ಗಡಿಗೆ ಬಾವಿ ಅಂತ ಐತಲ್ರಿ, ಆ ಗಡಿಗೆ ಬಾವಿನ ಪ್ರತಿಷ್ಠಾಪನೆ ಮಾಡ್ಯಾರ. ಅವಾಗ ಇಲ್ಲಿ ನೀರಿದ್ದಿಲ್ಲ ಏನು ಬಂದು ಅದು ಗಡಿಗೆ ಬಾವಿ ಮಾಡಿ ಆ ಗಡಿಗೆ ಬಾವಿಗೆ ನೀರು ಕುಡಿಸ್ಯಾರ ಆ ಎತ್ತುಗಳಿಗೆ, ಮುದಿ ಎತ್ತುಗಳಿಗೆ. ಆ ನೀರು ಕುಡಿದ ತಕ್ಷಣವೇ ಮುದಿ ಎತ್ತುಗಳು ಗೋರಿಗಳಾಗಿಬಿಟ್ಟವು. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಗುರುಗುಂಟ ಅಮರೇಶ್ವರದಲ್ಲಿದ್ದೀನಿ. ಅಮರೇಶ್ವರ ಇದು ಸುಕ್ಷೇತ್ರ. ಈ ಒಂದು ಸುಕ್ಷೇತ್ರದಲ್ಲಿ ಈ ಸುಕ್ಷೇತ್ರದ ಈ ಒಂದು ಅಮರೇಶ್ವರನ ಮಹಿಮೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಲ್ಲಿ ಯಾವಾಗಲೂ ಭತ್ತದ ಬಾವಿ ಇದೆ, ಒಂದು ದಿವಸನೂ ಕೂಡ ಇವತ್ತಿಗೂ ಬತ್ತಿಲ್ಲ. ಇದು ಈ ಬಾವಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ನೀರು ಎಂದಿಗೂ ಕೂಡ ಬತ್ತಿಲ್ಲ. ಸತತವಾಗಿ ಅಮರೇಶ್ವರ ಯಾವಾಗ ಉಟ್ಕೊಂಡ್ರು, ಆ ಪರಮಾತ್ಮ ಯಾವಾಗ ಕಾಣಿಸ್ಕೊಂಡ್ರು ಅವಾಗಿಂದನೂ ಕೂಡ ನೀರು ಹರಿತಾನೆ ಇದೆ. ಜೊತೆಗೆ ಇಲ್ಲಿ ತೀರ್ಥ ಕ್ಷೇತ್ರದಲ್ಲಿಯೂ ಕೂಡ ಸ್ನಾನವನ್ನು ಮಾಡ್ಬೋದು. ಅಂತಹ ತೀರ್ಥ ಬಾವಿಯನ್ನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತೀನಿ ವೀಕ್ಷಕರೇ. ಬನ್ನಿ, ನೇರವಾಗಿ ಈ ಅಮರೇಶ್ವರದಲ್ಲಿ ನೀರು ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದೇ ಒಂದು ಕೇವಲ ಒಬ್ಬ ಮನುಷ್ಯ ಹೋಗುವಂತ ಜಾಗದಿಂದ ಆ ನೀರು ಅಲ್ಲಿಂದ ಬರ್ತದೆ. ಆ ನೀರಿನ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗೆ ಅಮರೇಶ್ವರನ ಕುರಿತು ಕೂಡ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಬನ್ನಿ, ನೇರವಾಗಿ ವಿಡಿಯೋವನ್ನ ಪ್ರಾರಂಭ ಮಾಡ್ತೀನಿ. ವೆಲ್ಕಮ್ ಟು ಬದುಕಿನ ಪುಸ್ತಕ. ಬನ್ನಿ, ನನ್ನ ಜೊತೆಗೆ ಅಮರೇಶ್ವರದ ಈ ಒಂದು ಸ್ಥಳೀಯರನ್ನ ಮಾತಾಡಿಸಿ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಇಲ್ಲೇನು ಭತ್ತದ ಬಾವಿ ಇದೆ ಅಂತ ಹೇಳಿದ್ರು, ಜೊತೆಗೆ ಅಮರೇಶ್ವರನ ಮಹಿಮೆಯ ಕುರಿತು ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಪರಿಚಯ ಮಾಡ್ಕೊಡ್ತಾರೆ. ನನ್ನ ಹೆಸರು ಗುಡ್ಡಪ್ಪ ಮಾಟ್ರು ಅಂತ. ಇದು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಗುಡುಗುಂಟ ಅಮರೇಶ್ವರ ದೇವಸ್ಥಾನ. ಇದು ಒಂದು ಗೌತಮಾಶ್ರಮ ಋಷಿಗಳು ತಪಸ್ಸು ಕುಂತಾಗ ಈ ಗಂಧರ್ವ ದಂಪತಿಗಳು ಕಾಮಚೇಷ್ಟೆ ಮಾಡುವಾಗ ಅದು ಋಷಿಗಳ ಕೋಪಕ್ಕೆ ಒಳಗಾಗಿ ಅವರು ಗಂಧರ್ವ ದಂಪತಿಗಳು ಮಾನವ ರೂಪದಲ್ಲಿ ಮಾನವರಾಗಿ ಭೂಲೋಕದಲ್ಲಿ ಜನ್ಮ ತಾಳಂತೇಳಿ ಮುನಿಗಳ ಶಾಪವಾಗಿ, ಆ ಶಾಪ ಅವ್ರಿಗೆ ನಿಮಗೆ ಕೊನೆವರೆಗೆ ಮಕ್ಕಳಾಗೋದಿಲ್ಲ ಅಂತೇಳಿ ಶಾಪ ಕೊಟ್ಟಿದ್ರು. ಆ ಗಂಧರ್ವ ದಂಪತಿಗಳು ಈ ಎರಡೋಡಿ ಗ್ರಾಮದಲ್ಲಿ ಜನಿಸಿದರು. ಅವರು ತಪ್ಪಿಗೆ ಕೇಳಿಕೊಂಡಾಗ, ಗಂಧರ್ವ ದಂಪತಿಗಳು ತಪ್ಪಾಯ್ತು ಅಂತ ಕೇಳ್ಕೊಂಡಾಗ, ನಿಮ್ಮ ಶಿವನೇ ನಿಮಗೆ ಮಗುವಾಗಿ ಬರ್ತಾನಂತೇಳಿ, ಆ ಶಿವನೇ ನಿಮ್ಮ ಮಗುವಾಗಿ ಬರ್ತಾನಂತೇಳಿ ಅವ್ರಿಗೆ ಇದು ಮಾಡಿದಾಗ ಈ ಗಂಧರ್ವ ದಂಪತಿಗಳು ಈ ಎರಡೋಡಿ ಗ್ರಾಮದಲ್ಲಿ ಆದಯ್ಯ ಮಾಳಗುಂಡಮ್ಮ ಅಂತೇಳಿ ಮಾನವ ಜನ್ಮ ತಾಳಿದರು. ಅವರಿಗೆ ಮುಪ್ಪಿನ ವಯಸ್ಸಿನಲ್ಲಿ ಕೂಡ ಮಕ್ಕಳಾಗಲಿಲ್ಲ. ಆದಯ್ಯನವರು ಮುದಿ ಎತ್ತುಗಳನ್ನು ಹೊಡ್ಕೊಂಡು ಹೊಲ ಹರಗಕ್ಕೆ ಬಂದಾಗ ಈ ಅಮರೇಶ್ವರನು ಪರಮಾತ್ಮನು ಬಾಲಕನ ರೂಪದಲ್ಲಿ ಎರಡೋಡಿ ಗ್ರಾಮದಲ್ಲಿ ಬಂದು, ಎರಡೋಡಿ ಗ್ರಾಮದಲ್ಲಿ ಈ ಅಮರೇಶ್ವರ ಬಾಲಕನಾಗಿ ಬಂದು ಅಗಸಿಯಲ್ಲಿ ಅಳ್ಕೊಂತ ನಿಂತಾಗ ಊರಿನ ಜನರೆಲ್ಲರೂ ಈ ಹುಡುಗ ಯಾರಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ಈ ಆದಾಯನ ಬಂದಾಗ ಆದಾಯ ನಮ್ಮಪ್ಪ ಅಂತೇಳಿ ಆದಾಯನ ಹತ್ರ ಹೋದರು. ಆಮೇಲೆ ಮರುದಿನ ಅದೇನಾಗ್ತಂದರೆ ಹೊಲಗಳಿಗೆ ಆದಾಯನವರು ಹೊಲ ಹರಗಕ್ಕೆ ಹೋದಾಗ ಈ ಅಮರೇಶ್ವರರು ನೀನು ಬೇಡಪ್ಪ ನಾನೇ ಹರಗ್ತೀನಿ ಹೊಲ ಅಂತೇಳಿ, ನೀವು ಹರಗದ್ ಬೇಡಪ್ಪ ನಾನೇ ಹರಗ್ತೀನಿ ಅಂತೇಳಿ ಅವ್ರ ಅಪ್ಪನ ಮಲಗಿಸಿ ತಾವು ಒಂದು ಕ್ಷಣದಲ್ಲಿ ಹೊಲ ಹರಗಿಬಿಟ್ಟಾರೆ. ಅವು ಎತ್ತುಗಳಿಗೆ ಆದೇನವ್ರು ಮಲ್ಕೊಂಡು ಎದ್ದು ನೋಡಿದಾಗ ಹೊಲ ಸ್ವಚ್ಛಾಗಿದ್ದು ನೋಡಿ ಅವರು ಪರೇಶಾನಾಗಿ ಏನಪ್ಪ ಎತ್ತಿಗೆ ನೀರು ಕುಡಿಸಮ್ಮ ಅಂತ ಕಳಿಸ್ಯಾರ ಮುದಿ ಎತ್ತುಗಳಿಗೆ. ಅವ್ರು ಇಲ್ಲಿ ಬಂದು ಈ ಒಂದು ಗಡಿಗೆ ಬಾವಿ ಅಂತ ಐತಲ್ರಿ, ಆ ಗಡಿಗೆ ಬಾವಿನ ಪ್ರತಿಷ್ಠಾಪನೆ ಮಾಡ್ಯಾರ. ಅವಾಗ ಇಲ್ಲಿ ನೀರಿದ್ದಿಲ್ಲ ಏನು ಬಂದು ಅದು ಗಡಿಗೆ ಬಾವಿ ಮಾಡಿ ಆ ಗಡಿಗೆ ಬಾವಿಗೆ ನೀರು ಕುಡಿಸ್ಯಾರ ಆ ಎತ್ತುಗಳಿಗೆ, ಮುದಿ ಎತ್ತುಗಳಿಗೆ. ಆ ನೀರು ಕುಡಿದ ತಕ್ಷಣವೇ ಮುದಿ ಎತ್ತುಗಳು ಗೋರಿಗಳಾಗಿಬಿಟ್ಟವು. ಗೋರಿಗಳಾಗ್ಯಾವೆ. ಊರುಗಳ ತಗೊಂಡು ಹೊಲ್ದಾಗ ಹೋದರೆ ಅವರು ಆದಾಯ ಅಂದ್ರೆ ಏನಪ್ಪ ಇವತ್ತು ನಮ್ಮ ಹೊಲ ಯಾರು ತಂದಿದ್ದೀವಿ ವಾಪಸ್ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿದಾಗ, ಇಲ್ರಿ ಇಲ್ಲಪ್ಪ ಇಲ್ಲಿ ನೀವು ಗಡಿಗೆ ಬಾಯಿ ನೀರು ಕುಡಿದು ಇವೆಲ್ಲ ಓರಿಗಳಾಗಿಬಿಟ್ಟವು ಅಂತ ಪರೀಕ್ಷೆ ಮಾಡೋಕೆ ಬಂದರು. ಅವರು ಪರೀಕ್ಷೆ ಮಾಡೋಕೆ ಬಂದ್ರೆ ಅವ್ರು ನೀರು ಕುಡಿದ್ರೆ ಅವರು ವಯಸ್ಸಲ್ಲಿ ಆಗಿಬಿಟ್ರು ಆದಾಯದವರು. ಆ ಟೈಮ್ನಾಗ ಮಾಳಗುಂಡಮ್ಮನವ್ರು ಬುತ್ತಿ ತೊಗೊಂಬಂದಾರೆ ಹೊಲಕ್ಕೆ. ಬುತ್ತಿ ತೊಗೊಂಬಂದಾಗ ಇವ್ರು ಯಾರಂತ ಗೊತ್ತನೇ ಆಗಿಲ್ಲ. ಅವಾಗ ಹೇಳಿದ್ರು ಅವರು ಹಿಂಗೆ ಆಗೈತೆ ಅಂತ ಹೇಳಿದಾಗ
ಆ ಗುಂಡಮ್ಮನ ಮಾಳಗುಂಡಮ್ಮ ಬಂದು ನೀರು ಕುಡಿದ್ರೆ ಅವರು ವಯಸ್ಸರಾಗ್ಬಿಟ್ರು. ಇದರಿಂದ ಅವ್ರ ಶಾಪ ವಿಮೋಚನೆ ಆಗಿದೆ. ಈ ವಿಷಯ ಜನರಿಗೆ ಗೊತ್ತಾಗಿ, ಊರಿನ ಜನರಿಗೆ ಗೊತ್ತಾಗಿ, ಯಾರು ಹಿಂಗ್ಯಾಕಾಯ್ತು ಅಂತ ನೋಡೋಕೆ ಬಂದರೆ ಇಲ್ಲಿ ಜನರು ಬಂದಿದ್ದು ನೋಡಿ ಈ ಪರಮಾತ್ಮನ ಗಡಿಗೆ ಬಾಯಾಗ ಎಗರಿಬಿಟ್ಟಾನ, ಮುಳುಗಿಬಿಟ್ಟಾನ. ಅದು ಗರ್ಭಗುಡಿ ಐತಲ್ರಿ, ಅಲ್ಲೇ ಅದು ಮುಳುಗಿದ್ದು. ಜನರು ಬಂದು ಹೋಗಿ ಹಿಡಿಯಕ್ಕೆ ಹೋಗ್ಯಾರ್ರಿ, ಸಿಕ್ಕಿಲ್ಲ. ನೀವು ಬರ್ರಿ ಕೈಗೆ ಅಮ್ರಾವಲ್ ಅಂದ್ರೆ ಅಮ್ರಾಲ್ ಅಂದ್ರೆ ಅಮೃತಸರ ಅಂತ ಹೆಸರಾಗಿತ್ತು. ಲಾಸ್ಟಿಗೆ ಬಂದ ಇಲ್ಲ, ಅಲ್ಲೇ ಕಲ್ಲಾಗ್ಬಿಟ್ಟು. ಆಮೇಲೆ ಹೆಸರು ಕೈಗೆ ಅಮ್ರಾವಲ್ ಅನ್ನೋದಕ್ಕೆ ಅಮೃತಸರ ಅಂತ ಹೆಸರು ಬರೋದು. ಈಗ ಗುರುಗುಂಟ ಅನ್ನೋದು ಏನಿದೆ? ಗುರುಗುಂಟ ಕ್ಷೇತ್ರ ಇದು, ಅಂದರೆ ಊರು. ಮೂಲತಃವಾಗಿ ಎರಡೋಡಿ ಗ್ರಾಮದಲ್ಲೇ ಇರೋದೆಲ್ಲ. ಇದೆಷ್ಟು ಅಮರೇಶ್ವರನ ಒಂದು ಸಣ್ಣ ಚರಿತ್ರೆ. ಸಣ್ಣ ಒಂದು ಚರಿತ್ರೆ ಇನ್ನೂ ಜಗತ್ತು ಸಾಕಷ್ಟು ಇನ್ನೂ ಭಾಳ ಇದೆ.